ನೀರು ಹೆಂಗೆ ಹೋಗುತ್ತೆ ಅಂದರೆ ತಲಕಾಡಿನಲ್ಲಿ ಮಾಲಂಗಿ ಅಂತ ಇದೆ. ಆ ಮಾಲಂಗಿ ತಿರುನಲ್ಲಿ ಹೋದಾಗ ಅವಳು ಈ ರಾಜನ ಒಡೆಯನ ಸೈನಿಕರೆಲ್ಲ ಅಟ್ಯಾಕ್ ಮಾಡ್ತಿದೆ ಅಂತ ಗೊತ್ತಾದ ಮೇಲೆ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಇನ್ನು ನಾನು ಏನು ಪ್ರತಿರೋಧ ಒಡ್ಡಕ್ಕಾಗಲ್ಲ ಅಂತ. ಆಗ ಅವಳು ಒಂದು ಶಾಪವನ್ನು ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಹೇಳುತ್ತೆ. ಏನದು ಶಾಪ ಅಂದರೆ, ಮಾಲಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ಅಂದರೆ ಮಾಲಂಗಿ ದೊಡ್ಡ ಮಡುವಾಗಲಿ, ಆ ಮಡುವಿನಲ್ಲಿ ನಾನು ಬಿದ್ದೋಗ್ತೀನಿ. ಯಾಕೆಂದರೆ ಇವನ ಕೈಗೆ ಸಿಗಾಕೊಂಡ್ರೆ ಇವನು ಅತ್ಯಾಚಾರ ಮಾಡ್ಬೋದು ಅಥವಾ ಇನ್ನೇನೇನೋ ಮಾಡಿಬಿಡ್ಬೋದು, ಸತ್ತೋಗೋದು ಒಳ್ಳೆಯದು. ಆ ಕಾಲದ ಮಹಿಳೆಯರ ಯೋಚನೆ ಆಗಿತ್ತು, ಅದು ತಪ್ಪು ಅಂತ ಹೇಳಕ್ಕೆ ಬರೋಲ್ಲ. ಹಂಗೇಳಿ ಅದು ಮಡುವಾದರೆ ನಾನು ಬಿದ್ದೋಗ್ತೀನಿ ಅಂತೇಳಿ ಕೇಳ್ಕೊಳ್ತಾಳೆ ದೇವ್ರ ಹತ್ರ. ಒಂದು ಮಡುವಾಗುತ್ತೆ. ಈ ಮಡುವಾಗಬೇಕಾದ್ರೆ ಹೆಚ್ಚು ನೀರು ಇರಬೇಕು. ಈ ನೀರು ಹೆಚ್ಚು ಬಂದುಬಿಟ್ರೆ ಆ ಊರ ದಡದಲ್ಲಿ ತಲಕಾಡಿದೆ, ಅದು ಮುಳುಗೋಗುತ್ತಲ್ಲ. ಆ ಜನ ಏನೂ ತಪ್ಪು ಮಾಡಿಲ್ವಲ್ಲ, ಅವ್ರಿಗೆ ಯಾಕೆ ನಾನು ಶಾಪ ಕೊಡಬೇಕು? ನೋಡಿ, ಮಹಿಳೆ ಶಾಪ ಕೊಡಬೇಕಾದ್ರೂ ಇನ್ನೊಬ್ಬರ ರಕ್ಷಣೆಯನ್ನು ಬಯಸ್ತಾಳೆ. ಅವಳೇನು ಮಾಡ್ತಾಳೆ, ತಲಕಾಡು ಮರಳಾಗಲಿ ಅಂದರೆ ಈ ಮಡುಗು ಕಾವೇರಿ ನದಿಗೂ ತಲಕಾಡಿಗೂ ಮಧ್ಯದಲ್ಲಿ ಮರಳಿನ ರಾಶಿ ಕೋಟೆ ಥರ ಬರಲಿ. ಇದರಿಂದ ತಲಕಾಡು ಜನರಿಗೆ ತೊಂದರೆ ಆಗೋದು ಬೇಡ. ಗೊತ್ತಾಯ್ತಾ? ಅದಾದಮೇಲೆ ನನ್ನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದವನೋ ಅಥವಾ ನನ್ನ ಒಡವೆ ಕಿತ್ಕೊಳ್ಳೋಕೆ ಬಂದವನೋ ಅಥವಾ ನನ್ನ ರಾಜ್ಯಕ್ಕೆ ಕಬಳಿಸೋಕ್ಕೆ ಬಂದಂಥ ಈ ವ್ಯಕ್ತಿ ಯಾರಿದ್ದಾನೆ, ರಾಜ ಒಡೆಯ, ಇನ್ನು ಮುಂದೆ ಅವನ ವಂಶದವ್ರಿಗೆ ಮಕ್ಕಳೇ ಆಗದೆ ಇರಲಿ ಅಂತ ಶಾಪ ಕೊಟ್ಟಳು ಅಂತ ಒಂದಿದೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ, ಒಟ್ಟಿನಲ್ಲಿ ಅದಂತೂ ಪಾರಂಪರಿಕವಾಗಿ ನಡ್ಕೊಂಬರ್ತಾ ಇದೆ.